ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಚಿವ ಜಮೀರ್ ಅಹಮದ್ ವಿರುದ್ಧ ಹೈಕಮಾಂಡ್ಗೆ ದೂರು ಸಲ್ಲಿಸುವುದಕ್ಕೆ ರೆಡಿಯಾಗಿದ್ದಾರೆ ಅಂತ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿಲ್ಲ ಜಮೀರ್. ದಾವಣಗೆರೆಗೆ ಹೋಗಿದ್ರೂ ಮಾಡಿರಲಿಲ್ಲ. ಈಗ ಸಚಿವ ಜಮೀರ್ ಅಹಮದ್ ಸೇರಿದಂತೆ 3 ವಿರುದ್ಧ ದೂರು, 2 ಪುಟಗಳ ದೂರು ಸಲ್ಲಿಸಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಯಾರ ಮೇಲೆ? ಸಚಿವ ಜಮೀರ್ ಅಹಮದ್, ಮೇಲ್ಮನೆ ಸದಸ್ಯ ಅಬ್ದುಲ್ ನಜೀರ್ ಅಹಮದ್ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ. ಕಾರಣ, ಜಮೀರ್ ಹೇಳಿದ್ದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಅದಾದ್ಮೇಲೆ ಏನೇನು ನಡೀತು ನಿಮಗೆಲ್ಲ ಗೊತ್ತೇ ಇದೆ. ಈಗ ಮತದಾನ ಕೂಡ ಮುಕ್ತಾಯ ಆಗೋಗಿದೆ. ಹಾಗಾಗಿ ಈಗ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಹೈಕಮಾಂಡ್ಗೆ ದೂರು ಏನಂತ, ಜಮೀರ್ ಅಹಮದ್ ಪ್ರಚಾರ ಮಾಡಿಲ್ಲ. ಆ್ಯಕ್ಚುಲಿ ಕೆಲವು ಅಲ್ಪಸಂಖ್ಯಾತ ಪ್ರಭಾವಿ ಏರಿಯಾಗಳಲ್ಲಿ ಜಮೀರ್ ಅವರು ಪ್ರಚಾರಕ್ಕೆ ಹೋಗಬೇಕು ಅಂತ ಇತ್ತು, ಪ್ರಚಾರಕ್ಕೆ ಬರಬೇಕು ಅಂತಲೂ ಕೂಡ ಅಲ್ಲಿ ಕೇಳ್ಕೊಂಡಿದ್ರು. ಆದರೆ ಇವ್ರು ಹೋಗಲಿಲ್ಲ. ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಹೋದರು, ಊಟ ಮಾಡಿದ್ರು, ಅಲ್ಲಿಂದ ಅವ್ರು ಹೊರಟುಬಿಟ್ರು ಸೀದಾ. ಅವರು ಒಂದೊಂದು ರೋಡ್ ಶೋ ಕೂಡ ಮಾಡಲಿಲ್ಲ, ಒಂದು ಪ್ರಚಾರ ಕೂಡ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಹಾಗಾಗಿ 3 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ಹೈಕಮಾಂಡಿಗೆ ಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಹೈಕಮಾಂಡ್ ಏನು ಕ್ರಮ ತಗೊಳುತ್ತೆ ಅಂತ. ಇದಕ್ಕೇನು ಉತ್ತರ ಕೊಡ್ತಾರೆ ಜಮೀರ್ ಅಹಮದ್ ಅಂತ ಕೂಡ ನೋಡಬೇಕಲ್ಲ. ಈಗ ಜಮೀರ್ ಅಹಮದ್ ಸೇರಿದಂತೆ, ನಜೀರ್ ಅಹಮದ್ ಸೇರಿದಂತೆ, ಅಬ್ದುಲ್ ಜಬ್ಬಾರ್ ಎಲ್ಲರ ಮೇಲೂ ಕೂಡ ಈಗ ದೂರು ದಾಖಲಾಗಿದೆ ಅಂದರೆ ಹೈಕಮಾಂಡ್ ಕೊಟ್ಟಿದ್ದಾರೆ. ಆ ಕೊಡುವಂತಹ ಕೆಲಸವನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಈಗ AICC ಅಧ್ಯಕ್ಷರು ಅಥವಾ ಶಿಸ್ತು ಪಾಲನಾ ಸಮಿತಿಯವರು ಅದನ್ನು ರಿವ್ಯೂ ಮಾಡಬೇಕು. ಮಾಡಿ ಏನು ಕ್ರಮ ತಗೋತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಸಚಿವ ಜಮೀರ್ ಅಹಮದ್ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು. ಸುರ್ಜೇವಾಲಾ ಸಲ್ಲಿಸಿದ ದೂರಿನ ವಿವರ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಕಡೆ ಕ್ಷಣದ ತನಕ ಬಂಡಾಯ ಅಭ್ಯರ್ಥಿ ಮನವೊಲಿಸುವುದಾಗಿ ಹೇಳಿ ಕೈಕೊಟ್ಟರು. ದಾವಣಗೆರೆ ಉಪಚುನಾವಣೆಯಲ್ಲಿ ಪ್ರಚಾರ ನಡೆಸದೆ ಕೈಕೊಟ್ಟಿದ್ದಾರೆ ಅಂತ. ಆಮೇಲೆ ಅವರು ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೂ ಹೋಗಲಿಲ್ಲ. ಆರಂಭದಲ್ಲೇನೋ ಟ್ರೈ ಮಾಡಿದ್ರು, ಬಟ್ ಆಮೇಲೆ ನನಗೆ ಕೇರಳ ಕಳಿಸ್ಕೊಟ್ಬಿಟ್ರು ಅಂತ. ಕಡೆ ಕ್ಷಣ ತನಕ ಬಂಡಾಯ ಅಭ್ಯರ್ಥಿಯ ಮನವೊಲಿಸೋದಕ್ಕೆ ಇವರು ಬರಲೇ ಇಲ್ಲ. ಅದು ಒಂದು. ಅದೆಲ್ಲ ಆದಮೇಲೆ ಪ್ರಚಾರಕ್ಕೂ ಬರಲಿಲ್ಲ. ಹೀಗಂತ ಸಚಿವ ಜಮೀರ್ ಅಹಮದ್ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಟ್ಟಾರೆ ದೂರಿನ ಸಾರಾಂಶ ಏನು? ಮತ್ತೆ ಜಮೀರ್ ವಿರುದ್ಧ ಎಲ್ಲ ಏನಾದರೂ ಹೈಕಮಾಂಡ್ ಕ್ರಮ ತಗೊಳ್ಳೋ ಸಾಧ್ಯತೆ ಇದೆಯಾ, ಹೇಗೆ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಗಂಭೀರ ವಿಚಾರವನ್ನ ಸುರ್ಜೇವಾಲಾ ಅವರು ಎತ್ತಿದ್ದಾರೆ. ಅಂದ್ರೆ ದೇಶದಲ್ಲಾಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಒಂದು ಮುಸ್ಲಿಂ ಪರವಾಗಿರ್ತಕ್ಕಂಥದ್ದೇ ಒಂದು ಕಾಂಗ್ರೆಸ್ನ ವಾದ ಆಗಿದೆ. ಹಾಗಾಗಿ ಮುಸ್ಲಿಮರ ಪರವಾಗಿ ಕೂಡ ನಾವು ನಿಂತಿದ್ದೇವೆ. ಇಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಕಾಂಗ್ರೆಸ್ನ ವಿರುದ್ಧ ಇರುವಂತಹ ಸ್ಥಿತಿ ನಿರ್ಮಾಣ ಮಾಡಿದವರು ಯಾರು ಅನ್ನೋ ಪ್ರಶ್ನೆಯನ್ನ ಎತ್ತಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೊಂದು ಗಂಭೀರ ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ 3 ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಶಿಫಾರಸನ್ನ ರಾಜ್ಯ ಉಸ್ತುವಾರಿಯವರು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರೆಲ್ಲ ಸೇರಿ ತೆಗೆದುಕೊಳ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಯಾಕೆಂದ್ರೆ ಈಗ ಬಂದಿರತಕ್ಕಂಥ ವೋಟಿಂಗ್ ಪ್ಯಾಟರ್ನ್ ಆಗಿರ್ತಕ್ಕಂಥದ್ದು ಮತ್ತೆ ಕೆಲ ಹಿಂಟ್ ಕೂಡ ಅವರಿಗೆ ಸಿಕ್ಕಿರ್ಬೋದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಈ ಒಂದು ಮುಸ್ಲಿಂ ಮತಗಳಲ್ಲಿ ಎಲ್ಲೋ ಒಂದು ಛಿದ್ರ ಆಗಿದೆಯಾ, SDP ಅಭ್ಯರ್ಥಿಗೆ ಹೋಗಿದೆಯಾ, ಪಕ್ಷೇತರ ಅಭ್ಯರ್ಥಿಗೆ ಹೋಗಿದೆಯಾ, ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿದೆಯಾ, ಈ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಗಾಗಿ ಇಂಥ ಹೊತ್ತಲ್ಲೇ ಜಮೀರ್ ಅವರ ವಿರುದ್ಧ ಈ ಒಂದು AICC ಉಸ್ತುವಾರಿ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ವರದಿಯನ್ನ ರವಾನೆ ಮಾಡಿದ್ದಾರೆ. 2 ಪುಟಗಳ ವರದಿಯಲ್ಲಿ ಜಮೀರ್ ವಿರುದ್ಧ ಆಗಿರ್ತಕ್ಕಂಥ ಕೆಲ ಲೋಪಗಳೇನಿದೆ ಆ ಲೋಪಗಳನ್ನು ಕೂಡ ಪಟ್ಟಿ ಮಾಡಿ ಆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಮುಸ್ಲಿಂ ಸಮುದಾಯದ ಕೆಲ ಶಾಸಕರು ಕೂಡ ಒಂದು ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಿರಂಗವಾಗಿ ಮುಸ್ಲಿಂ ಸಮುದಾಯದವ್ರನ್ನೇ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟದಂತವ್ರು ಯಾರು, ಬಿಜೆಪಿ ಎತ್ತಿಕಟ್ಟುವಂತ ಪ್ರಯತ್ನ ಮಾಡುತ್ತೋ ಅದಕ್ಕೆ ಕೆಲವರು ಕೂಡ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು ಅನ್ನೋ ರೀತಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಒಂದು ರೀತಿಯಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ 2-3 ದಿನಗಳಲ್ಲಿ ಸ್ಪಷ್ಟವಾಗಿ ನೋಟಿಸ್ ಕೊಡುತ್ತೋ ಅದು ಏನ್ ಮಾಡುತ್ತೆ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಹಂಗೆ ನೀವು ಲೆಕ್ಕ ತಗೊಳಕೋದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ತಾನೇ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದು, ಅದು ಗೊತ್ತಿರಬೇಕಲ್ಲ.